ಜೆ ಮ್ಯಾರಿಯನ್ ಸಿಮ್ಸ್ ಇವರನ್ನು ಫಾದರ್ ಆಫ್ ಗೈನಕಾಲಜಿ ಅಂತ ಕರೀತಾರೆ. ಆದರೆ ನಿಜವಾದ ಸತ್ಯನ ತಿಳ್ಕೊಂಡ್ರೆ ನೀವು ಶಾಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಜೆ ಮ್ಯಾರಿಯನ್ ಸಿಮ್ಸ್ ಇವರು ಜನವರಿ 25, 1813 USA ಸೌತ್ ಕ್ಯಾರೋಲಿನಾದಲ್ಲಿ ಹುಟ್ಟಿದರು. ಅವರಿಗೆ ಬಿಗಿನಿಂಗಿಂದ ಡಾಕ್ಟರ್ ಆಗೋಕೆ ಇಷ್ಟ ಆಗಲಿಲ್ಲ. ಆದರೆ ಅವರ ಲೈಫಲ್ಲಿ ಬಂದ ಒಂದು ಸಿಚುವೇಶನ್ ಎಲ್ಲವನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡ್ತು. ಆದರೆ ಆ ಟೈಮಲ್ಲಿ ಒಂದು ಸೀರಿಯಸ್ ಪ್ರಾಬ್ಲಮ್ ಇತ್ತು, ವೆಸಿಕೋವಿಜನಲ್ ಫಿಸ್ತುಲಾ. ಈ ಪ್ರಾಬ್ಲಮ್ ಹೆಣ್ಮಕ್ಳ ಜೀವನವನ್ನು ನರಕ ಮಾಡಿಬಿಡ್ತಿತ್ತು. ಮೊದಲಿಗೆ ವೆಸಿಕೋವಿಜನಲ್ ಫಿಸ್ತುಲಾ ಅಂದರೆ ಏನು ಅಂತ ನೋಡೋಣ. ವುಮೆನ್ಸ್ ಬ್ಲಾಡರ್ ಮತ್ತು ವೆಜೇನ ಮಧ್ಯದಲ್ಲಿ ಒಂದು ಹೋಲ್ ಫಾರ್ಮ್ ಆಗುತ್ತೆ. ಅದರಿಂದ ಯೂರಿನ್ ಕಂಟಿನ್ಯೂಸ್ ಆಗಿ ಬರುತ್ತೆ ಮತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಇದರಿಂದ ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ. ಎಷ್ಟೋ ಹೆಣ್ಮಕ್ಳು ಡಿಪ್ರೆಷನ್ಗೆ ತುತ್ತಾಗ್ತಿದ್ರು. ಫ್ಯಾಮಿಲಿ ಮತ್ತು ಸೊಸೈಟಿ ಅವರನ್ನು ದೂರ ಇಡ್ತಿದ್ರು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಸಿಮ್ಸ್ ಅವರು ರಿಸರ್ಚ್ ಸ್ಟಾರ್ಟ್ ಮಾಡಿದರು. ಎಕ್ಸ್ಪೀರಿಮೆಂಟ್ಸ್ ಮೇಲೆ ಎಕ್ಸ್ಪೀರಿಮೆಂಟ್ಸ್ ಮಾಡಿದರು. ಕೆಲವು ಸರಿ ಸಕ್ಸಸ್, ಕೆಲವು ಸರಿ ಫೇಲ್ಯೂರ್. ಫೈನಲಿ ಅವರು ಒಂದು ಸ್ಟ್ರಾಂಗ್ ಸೊಲ್ಯೂಷನ್ ಕಂಡುಹಿಡಿದ್ರು. ಸರ್ಜರಿ ಮೂಲಕ ಬ್ಲ್ಯಾಡರ್ ಮತ್ತು ವೆಜೇನ ಮಧ್ಯದಲ್ಲಿರುವ ಹೋಲ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಬೋದು ಅಂತ ಪ್ರೂವ್ ಮಾಡಿದರು. ಆದರೆ ಇನಿಷಿಯಲ್ ಅಟೆಂಪ್ಟ್ಸಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಾರ್ಮಲ್ ಥ್ರೆಡ್ ಸೂಚರ್ಸ್ ಯೂಸ್ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಆಗ್ತಿತ್ತು ಮತ್ತು ಆ ಹೋಲ್ ಸರಿಯಾಗಿ ಕ್ಲೋಸ್ ಆಗ್ತಿರಲಿಲ್ಲ. ಆಗ ಸಿಮ್ಸ್ ಒಂದು ಇಂಪಾರ್ಟೆಂಟ್ ಚೇಂಜ್ ಮಾಡಿದರು. ಸಿಲ್ವರ್ ಸೂಚರ್ಸ್, ಸಿಲ್ವರ್ ವೈರ್ ಸ್ಟಿಚಸ್ ಯೂಸ್ ಮಾಡಿದರು. ಇದರಿಂದ ಏನಾಯಿತು ಅಂದರೆ, ಇನ್ಫೆಕ್ಷನ್ ತುಂಬ ಕಮ್ಮಿ ಆಯಿತು, ಬಾಡಿ ಈಸಿಯಾಗಿ ಆಕ್ಸೆಪ್ಟ್ ಮಾಡಿತು, ಟಿಶ್ಯೂ ಸ್ಟ್ರಾಂಗ್ ಆಗಿ ಜಾಯಿನ್ ಆಯಿತು, ಹೋಲ್ ಪ್ರಾಪರ್ಲಿ ಕ್ಲೋಸ್ ಆಗಿ ಹೀಲ್ ಆಯಿತು. ಸರ್ಜರಿ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಯಿತು. ಇದು ಅವರ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ. ಮತ್ತು ಅವರು ಇನ್ನೊಂದು ಇಂಪಾರ್ಟೆಂಟ್ ಇನ್ವೆನ್ಷನ್ ಕೂಡ ಮಾಡಿದರು, ಸಿಮ್ಸ್ ಸ್ಪೆಕ್ಯುಲಮ್. ಇದು ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್. ಇದನ್ನು ಯೂಸ್ ಮಾಡಿ ಡಾಕ್ಟರ್ಸ್ ವೆಜೇನ ವಾಲ್ನ ಜೆಂಟ್ಲಿ ಓಪನ್ ಮಾಡ್ಬೋದು, ಇನ್ಸೈಡ್ ಕ್ಲಿಯರ್ ಆಗಿ ನೋಡ್ಬೋದು, ಎಕ್ಸಾಕ್ಟ್ ಹೋಲ್ ಇರುವ ಪ್ಲೇಸ್ನ ಐಡೆಂಟಿಫೈ ಕೂಡ ಮಾಡ್ಬೋದು. ಇದರಿಂದ ಸರ್ಜರಿ ಹೋಲ್ನ ಅಕ್ಯುರೇಟ್ ಆಗಿ ಕ್ಲೋಸ್ ಮಾಡ್ಬೋದು. ಮಿಸ್ಟೇಕ್ಸ್ ಕಮ್ಮಿ ಆಗ್ತಿತ್ತು, ಸರ್ಜರಿ ಸೇಫಾಗಿ ಆಗ್ತಿತ್ತು ಮತ್ತು ಅವರು ಸಿಮ್ಸ್ ಪೊಸಿಷನ್ ಅಂತ ಇನ್ನೊಂದು ಟೆಕ್ನಿಕ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ಪೇಷಂಟ್ ಸೈಡಲ್ಲಿ ಮಲಗಿದ್ರೆ ಡಾಕ್ಟರ್ಸ್ಗೆ ಡೈರೆಕ್ಟ್ ಆಕ್ಸೆಸ್ ಸಿಗ್ತಿತ್ತು, ಹೋಲ್ನ ಈಸಿಯಾಗಿ ರಿಪೇರ್ ಮಾಡ್ಬೋದು. ಇವೆಲ್ಲ ಕಂಬೈನ್ ಆಗಿ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ವೆಸಿಕೋವಿಜನಲ್ ಫಿಸ್ತುಲಾಲಿರುವ ಹೋಲ್ನ ಸಕ್ಸಸ್ಫುಲಿ ಕ್ಲೋಸ್ ಮಾಡ್ಬೋದು ಅಂತ ಪ್ರೂವ್ ಆಯಿತು. ರಿಸಲ್ಟ್ ಏನು ಅಂದರೆ, ಯೂರಿನ್ ಲೀಕೇಜ್ ಸ್ಟಾಪ್ ಆಯಿತು, ವುಮೆನ್ ಕಂಟ್ರೋಲ್ ರೀಗೇನ್ ಮಾಡಿದರು ಮತ್ತು ನಾರ್ಮಲ್ ಲೈಫ್ಗೆ ಮರಳಿದ್ರು. ಬಟ್ ಇಲ್ಲಿ ಟ್ವಿಸ್ಟ್ ಇದೆ. ಆದರೆ ಈ ಸಕ್ಸಸ್ ಬಂದಿರೋ ವಿಧಾನನ ನಿಜವಾಗ್ಲೂ ನೋಡಿದರೆ ಇವರು ನಿಜವಾಗ್ಲೂ ಫಾದರ್ ಆಫ್ ಗೈನಕಾಲಜಿನೇ ಅಂತ ಅನಿಸ್ಬಿಡುತ್ತೆ. ಈ ಎಕ್ಸ್ಪೀರಿಮೆಂಟ್ಸ್ನ ಅವರು ಇಂಡಿಪೆಂಡೆಂಟ್ ವುಮೆನ್ ಮೇಲೆ ಮಾಡ್ತಾ ಇರಲಿಲ್ಲ, ಸ್ಲೇವರಿಯಲ್ಲಿದ್ದ ಬ್ಲ್ಯಾಕ್ ವುಮೆನ್ಸ್ ಮೇಲೆ ಮಾಡ್ತಿದ್ರು. ಅವರಲ್ಲಿ ಕೆಲವರು ಅನಾರ್ಚಾ, ಲೂಸಿ, ಬೆಟ್ಸಿ, ಈ 3 ವುಮೆನ್ಸ್ ಮೇಲೆ ಪದೇ ಪದೇ ಎಕ್ಸ್ಪೀರಿಮೆಂಟ್ಸ್ ನಡೀತಾ ಇತ್ತು. ಅದರಲ್ಲಿ ಅನಾರ್ಚಾ ಮೇಲೆ 30ಕ್ಕಿಂತ ಹೆಚ್ಚು ಸಾರಿ ಸರ್ಜರಿ ಮಾಡಿದ್ರು. ಆ್ಯಂಡ್ ಇವರು ಮದರ್ ಆಫ್ ಮಾಡರ್ನ್ ಗೈನಕಾಲಜಿ ಕೂಡ. ಇನ್ನೊಂದು ವಿಷಯ ಕೇಳಿದರೆ ಮತ್ತೆ ಶಾಕ್ ಆಗ್ತೀರಾ. ಅವರು ಅನಿಸ್ಥೀಶಾ ಇಲ್ಲದೆ ಸರ್ಜರಿ ಮಾಡ್ತಿದ್ರು. ಅವರ ನಂಬಿಕೆ ಏನು ಅಂದರೆ, ಬ್ಲ್ಯಾಕ್ ವುಮೆನ್ಸ್ಗೆ ತುಂಬ ಪೇನ್ ಆಗಲ್ಲ ಅಂತ. ಈ ಎಕ್ಸ್ಪೀರಿಮೆಂಟ್ಸ್ ಎಲ್ಲ ಅವರ ಕನ್ಸೆಂಟ್ ಇಲ್ಲದೆ ನಡೆದ್ವು. ಆದರೆ ಆಮೇಲೆ ಸಿಮ್ಸ್ ಅವರು ವೈಟ್ ಪೇಷಂಟ್ಸ್ಗೆ ಅನಿಸ್ಥೀಶಾ ಯೂಸ್ ಮಾಡಿದರು. ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಕೂಡ ಮಾಡಿ ವಿಡಿಯೋನ. ಸಿಮ್ಸ್ ಅವರು ಕಂಟಿನ್ಯೂಸ್ ಫೇಲ್ಯೂರ್ನ ಫೇಸ್ ಮಾಡಿದರು. ಫೈನಲಿ ಸಿಮ್ಸ್ ಸ್ಪೆಕ್ಯುಲಮ್ನ ಇನ್ವೆಂಟ್ ಕೂಡ ಮಾಡಿದರು. ಇದು ಒಂದು ಇನ್ಸ್ಟ್ರೂಮೆಂಟ್. ಇದರಿಂದ ಡಾಕ್ಟರ್ಸ್ ವೆಜೇನ ವಾಲ್ನ ಓಪನ್ ಮಾಡಿ ನೋಡ್ಬೋದು. ಇದರಿಂದ ಫೀಮೇಲ್ಸ್ಗೆ ಸರ್ಜರಿ ಸೇಫ್ ಆಗಿ ಆಗ್ತಿತ್ತು. ಇದರಿಂದ ತುಂಬ ಯೂಸ್ ಆಯಿತು. ಒಂದು ಸೈಡಲ್ಲಿ ನೋಡಿದರೆ ಅವರು ಎಷ್ಟೋ ಜನರ ಜೀವನವನ್ನು ಉಳಿಸಿದ್ದಾರೆ. ಇನ್ನೊಂದು ಸೈಡಲ್ಲಿ ನೋಡಿದರೆ ಇವರ ಸಕ್ಸಸ್ ಇನ್ನೊಬ್ಬರ ಪೇನ್ ಮೇಲೆ ಬಿಲ್ಟ್ ಆಗಿದೆ. ಇವರು ಹೀರೋನ ಅಥವಾ ವಿಲನ? ಅವರ ಸಕ್ಸಸ್ ಅವರನ್ನು ನ್ಯೂಯಾರ್ಕ್ಗೆ ಕರ್ಕೊಂಡೋಯ್ತು. ಅಲ್ಲಿ ಅವರು ಫಸ್ಟ್ ವುಮೆನ್ಸ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದರು ಮತ್ತು ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಕೂಡ ಆದರು. ಅವರ ಹೆಸರು ಹಿಸ್ಟ್ರಿಯಲ್ಲಿ ಉಳಿತು. ಅವರ ಸ್ಟ್ಯಾಚ್ಯೂನ ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ನಲ್ಲಿ ಇಟ್ಟಿದ್ರು. ಆದರೆ ಕೆಲವು ಆಕ್ಟಿವಿಸ್ಟ್ ಅವರು ಮಾಡಿದ ಕೆಲಸನ ಜನ ಮುಂದೆ ತಂದರು. ಅದರಿಂದ 2018ರಲ್ಲಿ ಅವರು ಸ್ಟ್ಯಾಚ್ಯೂನ ರಿಮೂವ್ ಮಾಡಿದರು. ಹಿಸ್ಟ್ರಿ ಅಚೀವ್ಮೆಂಟ್ಸ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳುತ್ತೆ, ಆದರೆ ಅದಕ್ಕೆ ಪೇನ್ ಅನುಭವಿಸಿದ್ರನ್ನ ಮರ್ತು ಬಿಡುತ್ತೆ. ಅನಾಚಾ, ಲೂಸಿ, ಬೆಟ್ಸಿ, ನಾವು ಯಾರನ್ನು ನೆನಪಲ್ಲಿ ಇಟ್ಕೊಳ್ಬೇಕು? ಇದು ನಮ್ಮ ಚಿಕ್ಕ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಕಂಟೆಂಟ್ನ ಬರೆದವರು ಮತ್ತು ಅದಕ್ಕೆ ಧ್ವನಿ ಆದವರು ಕನ್ನಡಿ ಟೀಮ್. ನೆಕ್ಸ್ಟು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸೈನಿಂಗ್ ಆಫ್. ಬಾಯ್.